ಚರ್ಚೆಗೆ ಆಯ್ತು. ಬಡವರೆಲ್ಲ ಮಾಡ್ಕೊತಿದ್ದೀರಿ, ನೀವ್ಯಾಕೆ ಬೇಜಾರು ಮಾಡ್ಕೊತಿದ್ದೀರಿ? ಇವತ್ತು ಬಡವರುಗಳೆಲ್ಲ ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಇವತ್ತು ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಕೊಡ್ತಾರೆ. ಗೋಪಾಲಕೃಷ್ಣ ಮಾತಾಡ್ತಾರೆ, ಕೂತ್ಕೊಳ್ಳಿ ನೋಡಿ. ಜೀರೋ ಅವರಲ್ಲಿ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಅದಕ್ಕೆ ಆಯ್ತು, ಓಕೆ ಆಯ್ತು, ಕೂತ್ಕೊಳ್ಳಿ. ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಮೋದಿ ಬಗ್ಗೆ ಎಷ್ಟು ಭಯ ಮಂತ್ರಿಗಳ ಉತ್ತರ ಕೊಡಿ. ಅರಗೋದಿಲ್ಲ ಅವ್ರಿಗೆ. ಮುಂಜಾನೆಯಿಂದ ಸಂಜೆ ಮೋದಿ ಜಪನ. ನೀವು ಅಧಿಕಾರ ನಡೆಸೋ ಟೈಮಲ್ಲಿ ಸಿಕ್ಕಂತಿಲ್ಲ. ಆಯ್ತಪ್ಪ, ಇವಾಗ ಮಾತ್ರ ಆಗ್ತದ. ಒಂದ್ ಸೆಕೆಂಡ್, ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ. ಈ ಚರ್ಚೆ ಬಿಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್, ಅಡ ಒಂದ್ ನಿಮಿಷ ಸರ್, ಮುನಿಯಪ್ಪ ಸಾಹೇಬ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಮಾತಾಡ್ತೀನಿ. ಅಧ್ಯಕ್ಷರ ಮಂತ್ರಿಗಳು ಬೇರೆ ಅವಕಾಶ ಇದೆ. ಇವರು ಉತ್ತರ ಅವಕಾಶ ಮಾಡ್ಕೊಡಿ. ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್, ಆಯ್ತಪ್ಪ ಕೂತ್ಕೊಳ್ಳಿ. ಈಗ ಸಮಸ್ಯೆಗೆ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ, ಒಂದ್ ಸೆಕೆಂಡ್ ನೋಡಿ. ಇರೋ ಸಮಸ್ಯೆಗೆ ಬಗೆಹರಿಸುವಂತ ನೋಡಿ. ನೀವು ಪರಸ್ಪರ ಚರ್ಚೆ ಮಾಡಿದ್ರೆ ರಂಗನಾಥ್ ಶಿಡಮ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ. ಈಗ ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು ಅಂದ್ರೆ ಫೆಬ್ರವರಿ ಸಚಿವರು ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಏನಾದ್ರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗೋದು? when there is a crisis. From February 9 till March 10th, government is saying no need to panic, and you have passed ESMA. ಉತ್ತರ ಕೊಡಿ. ಓಕೆ, ಸದನದಲ್ಲಿ ನೀವು ಹೇಳಿದ್ದೀರಿ, ಮಾತಾಡ್ಲಿ. ಗೊತ್ತಿದೆ, ಕೂತ್ಕೊಳ್ಳಿ. ಮಿನಿಸ್ಟರ್ ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರು, ನಾವು ಆಯ್ತು. ಈಗ ಈ ವಿಷಯ ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಟ್ಟೆ. ಅವರು ರಂಗನಾಥ್ ಸಿಟ್ ಡೌನ್.
ಅವ್ರು ಉತ್ತರ ಕೊಡ್ಲಿ, ಬಿಜೆಪಿ ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ಮುಂದೆ ನೋಡಿ, ಈ ಕೂಡಲೇ ಉತ್ತರ ಕೊಡ್ಲಿ. ಫಸ್ಟ್ ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ಲಿ, ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ, ನೀವು ಮಂತ್ರಿ ಉತ್ತರ ಕೊಡ್ಲಿ, ಬಿಡಿ. ಅಧ್ಯಕ್ಷರೇ ರಂಗನಾಥ್ ಸಿಟ್ ಡೌನ್, ಗಮನಿಸಿ ಸಿಟ್ ಡೌನ್. ಅಧ್ಯಕ್ಷರೇ ರಂಗನಾಥ್ ಇವತ್ತು ನೀವು ಕೂತ್ಕೊಳ್ಳಿ, ನೋಡಿ ನೀವು ಕೂತ್ಕೊಳ್ಳಿ, ಮತ್ತೆ ಮಾತಾಡಿ. ವಿಜೇಂದ್ರ ಅವರು ನೀವು ಮಾತಾಡಿ, ಮಾತಾಡಿ. ಮಾತಾಡಕೊಡಿ. ಗೋಪಾಲ ವಿಶ್ವನಾಥ್ ಮತ್ತೆ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದ್ರೆ ವಿಜೇಂದ್ರ ಸರ್ ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಒಂದು ಉತ್ತರ ಕೊಡಿ. ರಾಷ್ಟ್ರದಲ್ಲಿ ಮನೆಗೆ ಬೆಂಕಿ ಬಿದ್ದಾಗ ಅಲ್ಲ, ನೀವು ಚಂಬಿಟ್ಟು ರಾಜಕಾರಣ ಹೌದು, ಅದೇ ಗೋಪಾಲಕೃಷ್ಣ ಸರ್ ನಮ್ಮ ರಾಜಕಾರಣ ಏನ್ರಿ ಬಂತಿದ್ರಲ್ಲಿ? ರಾಜಕಾರಣ ಏನ್ ಬಂತು? ಮತ್ತೇನಿದೆ? ವಿದೇಶಾಂಗ ನೀತಿ ನೋಡ್ಕೊಳಕ್ ಬರ್ಲಾರ್ದು ಆದ್ರೆ ಇವರು ಮೂರ್ಖರು. ಆರ್ಥಿಕ ನೀತಿ ಏನಾಗಿದೆ? ಆಯ್ತು. ತೋರಿಸ್ತಾ ಇಲ್ಲ. ನೀವು ರಾಜಕಾರಣ ಮಾಡೋದು. ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್, ಅರ್ಥವಿಲ್ಲ. ನಿಮ್ ಬೆಸ್ಟ್ ಫ್ರೆಂಡ್. ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಆಯ್ತು. ಏನಾಯ್ತು? ಏನಾಯ್ತು ಹೇಳಿ? 70 ನಿಮ್ ವಿದೇಶಾಂಗ ನೀತಿ ಏನಾಯ್ತು? ಇರಾಕ್ ಇರಾನ್ ಎಲ್ಲಿದ್ದಾರೆ? ಏನಾಗಿತ್ತು? ಎಲ್ಲಿದ್ದಾರೆ ಮೋದಿ ಅವರು ಇವತ್ತು? ಬಾಯಿ ಬಿಟ್ಟಿಲ್ಲ ಅಲ್ಲ ಇಲ್ಲ. ಇನ್ನು? ಬಾಯಿ ಬಿಟ್ಟಿದ್ದಾರಾ? ಮೋದಿ ಅವರು ಬಾಯಿ ಬಿಟ್ಟಿದ್ದಾರೆ. ಚಂದ್ರಿಕಾ ಮಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟೀಮ್ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಕೇಂದ್ರ ಬಹಳ ಚೆನ್ನಾಗಿ ನಡೆಸ್ತಾ ಇದ್ರೆ ನಮ್ಮ ದೇಶ. ಕೇಸಲ್ಲಿ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ಬೇರೆ. ನೀವು ಹೇಳೋದಕ್ಕೆಲ್ಲ ಗೊತ್ತಿಲ್ಲ ಈಗ ಅನಗತ್ಯವಾಗಿ ಚರ್ಚಿಸಿದಾಗಿ ಸರ್ 915 ಆಗಿದೆ ಸಿಲಿಂಡರ್. ಅದೊಂದು ಅದೇನು ಸಿದ್ದರಾಮಯ್ಯ ಮಾಡಿದ್ದ? ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಅದು ಸಿದ್ದರಾಮಯ್ಯ ಮಾಡಿದ್ದ? ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ, ಅವರೇ ಮೂರ್ಖರು ಅಂತ ಹೇಳ್ತಾರೆ. ಆಯ್ತು, ಈಗ ಮಾತಾಡ್ತಿರ್ತೀರಲ್ಲ, ಕುತ್ಕೊಳ್ತಾರೆ. ಸಚಿವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಆಯ್ತು, ನೀವು ಕುತ್ಕೊಳ್ಳಿ, ಯುದ್ಧ ಕಣಿತೀರ ನೀವೆಲ್ಲ ಇಲ್ಲಿ ಕುತ್ಕೊಳ್ಳಿ. ಆನಂದ್ ಯಾವ್ದು ಒಬ್ರು ಮಾತಾಡಿ, ಆಯ್ತು ಒಬ್ರು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ಸದನದ ಒಂದ್ ಸೆಕೆಂಡ್. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಒಂದ್ ಸೆಕೆಂಡ್. ವಿಶ್ವನಾಥ್ ಕೊಡ್ತಾನೆ. ಅಕ್ಕಲ್ ಮಾರೋರ್ದು ಆಯ್ತು. ಹಿಡಿಯೋದು ನಿಮ್ಗೆ ಹೇಳ್ತಾರೆ. ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ. ಜನ ಕೂತ್ಕೊಳ್ಳಿ. ರಾಮಮೂರ್ತಿ ಅವರು ಆಯ್ತಪ್ಪ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಆಯ್ತು ಆಯ್ತು, ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಮಾನ್ಯ ಅಧ್ಯಕ್ಷರೇ, ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಮಾತಾಡಿ ಬಿಡಿಯಪ್ಪ. ಇಲ್ಲಿ ಎಲ್ರಂದ್ರೆ ಎಲ್ಲರೂ ಬಂದ್ರು, ನಿಮ್ಮ ಹತ್ರ ಪ್ರಸ್ತಾಪ ಮಾಡಿರೋರು, ಅವರು ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟ್ರು. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಗೋಪಾಲಕೃಷ್ಣ ಕೂತ್ಕೊಳ್ಳಿ. ಮಾತಾಡಿದ್ದಾರೆ, ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮ್ಗೆ ಹೌದು. ಮತ್ತೆ ಹೌದು, ಇವತ್ತು ಒಂದ್ ಸೆಕೆಂಡ್. ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ. ಒಂದ್ ಸೆಕೆಂಡ್, ಯಾಕೆ ಮಾತಾಡ್ತಾರೆ? ಸುಮ್ನೆ ಎಲ್ಲರೂ ನಿಂತ್ಕೊಳ್ಳೋದು. ಯಾಕೆ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ? ಉತ್ತರ ಹೇಳಕ್ಕೆ
ಅವ್ರು ಕೇಳದ್ ಬಿಡ್ತಾ ಅವಕಾಶ ಕೊಡಿ. ಹೇಳ್ಸಿ ಅವ್ರ ಕಡೆ. ಕೂತ್ಕೊಳ್ಳಿ ರಂಗನಾಥ್ ಸಿರೋ ನೋಡಿ ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಳ್ಳಿ ರಾಮಮೂರ್ತಿ ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈದಾನ ಇಲ್ಲ? ಒಬ್ಬರು ಮಾತಾಡಿಯಪ್ಪ ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ. ಸದನದಲ್ಲಿ ಹೇಳಿರೋದು ನೋಡಿ ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಸಂದರ್ಭದಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ಇದರಲ್ಲೂ ರಾಜಕಾರಣ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವರೇ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ, ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ. ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ ಸರ್. ಒಂದೇ ನಿಮಿಷ ಸರ್, ಒಂದ್ ನಿಮಿಷ ಸರ್. ಈಗ ಸರ್ ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್, ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಅಧ್ಯಕ್ಷೆ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಿ ಆಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲೋದು ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ, ಈ ವ್ಯತ್ಯಾಸಗಳು ನಾನು ಹೇಳ್ತೀನಿ. ನಾನು ಹೇಳ್ತಾರೆ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು ಯಾವುದು ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸಿದವರು ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದ್ರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಸರಿ, ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ ನೀವು. ಅದು ಬಿಟ್ಟು ಭಾರಿ ಮಾತಾಡ್ಲಿಕ್ಕೆ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರ ಮೀಟಿಂಗ್ ಅವರು ಜಾರಿ ಮಾಡಿದವರು ಯಾರು? ಯುದ್ಧ ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳಿದ್ರೆ ಇನ್ಯಾರು ಯುದ್ಧ ನಡಿಬೇಕಾದ್ರೆ ನಾನು ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ.
ಆಯ್ತು, ಓಕೆ ಆಯ್ತು. ಎಸ್ಮಾ ಜಾರಿ ಮಾಡ್ಬಿಟ್ಟು ಆಯ್ತಪ್ಪ, ಹೇಳಿದ್ರು ಉತ್ತರ ಕೊಡ್ಲಿ ಅವರು. ಆಯ್ತು, ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ, ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ಮಾನ್ಯ ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಮಾನ್ಯ ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಆಯ್ತು. ದಿನೇಶ್ ಅವರೇ, ಮಂತ್ರಿ ಅವರೇ ಸಚಿವರಾಗಿದ್ರಲ್ಲ, ಹೇಳಿ, ಮಾತಾಡ್ತಿರಲ್ಲ. ಏನ್ ಮಾಡಿದ್ರಿ ನೀವು? ಯಾವ ಕೆಲಸನೂ ಮಾಡ್ಲಿಲ್ಲ. ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಚಂದ್ರ ಕೂತ್ಕೊಳ್ಳ. ಅಧ್ಯಕ್ಷರೇ, ಇಲ್ಲಿ ಚಂಬಾಸ್ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ. ಅಧ್ಯಕ್ಷರೇ, ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀನಿ. ಅಧ್ಯಕ್ಷರೇ, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್ ನಾನು ಬಿಜೆಪಿ ಅವ್ರ ಗೌರ್ಮೆಂಟ್ ನ ಬ್ಲೇಮ್ ಆಯ್ತು. ನಾನು ಹೇಳ್ತಿರೋದು ನೀವು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ, ಆಯ್ತು, 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಆಯ್ತು ಸುರೇಶ್. ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ. 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, ಒಂದೆರಡು ನಿಮಿಷ ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರೇ, ಈಗ 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗ್ಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಇವರು ಓಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ. ಓಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ತಿಳ್ಕೊಂಡು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ. ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, IT ಬಿಟ್ಟಿ ಬಗ್ಗೆ ಆಯ್ತು, ಅದ್ಬಿಟ್ಟು ಪುಕ್ಷಟೆ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡೋದು. ಕೂತು ಒಂದ್ ಸೆಕೆಂಡ್. ಆಯ್ತು, ಆಯ್ತು, ಒಂದ್ ಸೆಕೆಂಡ್. ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನೆ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸಿ ಹೇಳ್ತಾ ಇದ್ದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನೆಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದೆಯೋ ದಟ್ ಈಸ್ ಕರೆಕ್ಟ್.
ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಬೇಕಾದ್ರೆ ಕಳ್ಸಿಕೊಡ್ತೀನಿ. ನೀವು ಇದ್ರ ಹೌದು, ನಾನು ನೋಡಿದ್ದೀನಿ ನಾವು ಎಲೆಕ್ಟ್ರಾನಿಕ್ ಮಾತಾಡುವಾಗ ನಾನು ಇರ್ಬೇಕಲ್ಲಿ. ಆಯ್ತು, ಪ್ರತಿಪಕ್ಷ ಮಾತಾಡುವಾಗ ಇದ್ರ ಅಲ್ಲ, ನಾನು ಪ್ರತಿಪಕ್ಷ ಹೇಳಿದೆ. ಹೌದು, ನೀವು ನಾವು ಪ್ರತಿಪಕ್ಷ ಡಿಮ್ಯಾಂಡ್ ನಾಯಕರೇ. ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಂತ ಅಲ್ಲಿ ಹೇಳಿದೆ. ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಇಲ್ಲಪ್ಪ. ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಸರ್, ಪ್ರತಿಪಕ್ಷ ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ, ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನೆ ಇವಾಗ. ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಹೇಳಿ. ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ. ನಾನು ಹೇಳ್ತಾ ಇದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಸ್ಟ್ರೈಕ್ ಬೇಕಾಗಿರೋದು. ಮಾಡಿಲ್ಲ ಅಂತ ಅದು ನಮ್ಗೆ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು ನಮ್ದು. ಓಕೆ. ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡು ಅಂತ ಸ್ಟ್ರೈಕ್ ಹೇಳಿದ್ದಾರೆ. ಮಾಡಿ ಅಂತ ಹೇಳಿಲ್ಲ. ಅಶೋಕ್ ಅವರೇ, ಹೇಳಿಲ್ಲ. ಮಾತಾಡಿ. ಸರಿ, ಆಯ್ತು. ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಅಂತ. ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಆಯ್ತು, ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ ಹೇಳಿಲ್ಲ ಅಂತ. ಕ್ಲಾರಿಟಿ ಕೊಟ್ಟಿದ್ದಾರೆ, ಮತ್ತೆ ಚರ್ಚೆ ಬೇಡ. ವಿರೋಧ ಪಕ್ಷ ನಾಯಕರು ಮುನಿಯಪ್ಪ ಅವರೇ, ಮಿನಿಸ್ಟರ್ ಉತ್ತರ ಕೊಡಲಿ. ದಾರಿ ತಪ್ಪಿಸ್ಬೇಡಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ ಅಧ್ಯಕ್ಷರೇ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅಗತ್ಯ ಇದೆ. ಹೌದಲ್ಲ ರೀ, ಅವ್ರು ಹೇಳಿದ್ರು ಬರೀ ಕರ್ನಾಟಕದಲ್ಲಿ ಮಿನಿಸ್ಟರ್ ಮಾತಾಡ್ಲಿ. ಇವ್ರೆ ಅದಕ್ಕೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಯಾವ ಕ್ಲಾರಿಫಿಕೇಶನ್ ಕೂಡ ಇಡೀ ಯಾರಿಗೂ ಬೇಡ ಅದು. ಇದು ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಇಲಾಖೆ ಬಗ್ಗೆ ಮಾತಾಡಿ. ಮಾತಾಡಿ. ಇಡೀ ದೇಶದ ಉತ್ತರ ಕೊಡ್ಲಿ. ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಕೊಡ್ಲಿ. ಅದು ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ, ದೇಶದಲ್ಲಿ ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ? ದಯವಿಟ್ಟು ಹೇಳ್ಬಿಡಿ. ಯಾಕೆ ಕೂತ್ಕೊಳ್ಳಿ. ಪ್ರಿಯಾಂಕ್ ಅವ್ರು ಕೂತ್ಕೊಳ್ಳಿ. ಈಗ ಪ್ರಿಯಾಂಕ್ ಅವ್ರು ಕೂತ್ಕೊಳ್ಳಿ. ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ ಆಯ್ತು, ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ why is it in vogue? ಯಾಕೆ ಜಾರಿ ಮಾಡಿಲ್ಲ? ಬಿಕಾಸ್ ದೇರ್ ಇಸ್ ಕ್ರೈಸಿಸ್. ಈ ಕ್ರೈಸಿಸ್ ಇವ್ರು ವಿಧಾನಸಭೆ ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಕೊಡ್ತೀರಾ? ಶೂನ್ಯ ವೇಳೆ ಇದು. ನೀವು ಶೂನ್ಯ ವೇಳೆ ನೀವು ಮಾಡಿ ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ, ಸೆಲ್ ಮಾಡಿ ಚೀಫ್ ಮಾಡಿ, ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು. ಅವ್ರಿಗೆ I am already the chief. I am anti-RSS chief, anti-BJP chief, anti-Modi chief. ನೀವು ಚರ್ಚೆ ಮಾಡಿ. ಅವ್ರು ಮಾತಾಡ್ತೇವೆ. ನಮ್ ಕಾಂಗ್ರೆಸ್ ಆಯ್ತು, ನೀವು ಪರಸ್ಪರ ಯಾಕೆ ಚರ್ಚೆ ಮಾಡಿ? ಕೂತ್ಕೊಳ್ಳಿ. ಕೊಡ್ಬೇಕಷ್ಟೇ. ಆಯ್ತು, ಯಾಕೆ ಆಯ್ತು. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಅದು ಏನು ನೀವು ಇಬ್ರು ಚರ್ಚೆ ಮಾಡಿ ಹೇಳಿ. ಅವ್ರ ಆಯ್ತು, ಮಾತಾಡಿ.